ಮಧ್ಯಪ್ರಾಚ್ಯದಲ್ಲಿ ಹೊತ್ತಿರುವಂತಹ ಬೆಂಕಿ ಹೇಗೆ ನಮ್ಮ ಮನೆಗಳನ್ನ ತಲುಪೋದಕ್ಕೆ ಎಷ್ಟು ಕಡಿಮೆ ಸಮಯ ತೆಗೆದುಕೊಳ್ತು ಅನ್ನೋದನ್ನ ನೋಡಿದ್ವಿ. ನಾವಿನ್ನು ಯುದ್ಧಕ್ಕೆ ಕಾಲಿಟ್ಟು ನಾವು ಅಂದ್ರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಕಾಲಿಟ್ಟು 12 ದಿನಗಳಾಗಿದೆ ಅಷ್ಟೇ. 12 ದಿನಗಳಲ್ಲಿ ನಮ್ಮ ಮನೆಯ ಗ್ಯಾಸ್ ಸ್ಟವ್ ಆಫ್ ಆಗುತ್ತಾ, ಆನ್ ಅಲ್ಲೇ ಇರುತ್ತಾ, ಇದೊಂದು ಪ್ರಶ್ನೆ ಗೊಂದಲ ಎಲ್ಲಾ ಕಡೆಗಳಲ್ಲೂ ಕೂಡ ಇದೆ. ಸ್ಪೆಷಲಿ ಆಹಾರ ಉದ್ಯಮದಲ್ಲಿ ಅವಲಂಬಿತವಾಗಿದ್ದಂತಹ ಎಲ್ಲಾ ಚೈನ್ ಲಿಂಕ್ ಪ್ರಾಡಕ್ಟ್ಗಳ ಓನರ್ಸ್ಗಳಿಗೂ ಇದರ ಪ್ರಾಬ್ಲಮ್ ಆಗ್ತಾ ಇದೆ. ಮುಖ್ಯವಾಗಿ ನಿಮಗೆ ನಾವು ಹೇಳ್ತಾ ಇರೋದು ನಿನ್ನೆಯಿಂದ ಈ ಹೋಟೆಲ್ ಉದ್ಯಮದ ಬಗ್ಗೆ. ಬಿಕಾಸ್ ಹೈಲಿ ಡಿಪೆಂಡೆಂಟ್ ಇದ್ರು 80ರ ದಶಕದಿಂದಂತೂ ಈ ಸೌದೆ ಒಲೆ ಕಾನ್ಸೆಪ್ಟು, ಕೆರೋಸಿನ್ ಕಾನ್ಸೆಪ್ಟ್ ಎಲ್ಲ ಹೋದ ಮೇಲೆ ಗ್ಯಾಸ್ ಸಿಲಿಂಡರ್ ಮೇಲೆ ಹೈಲಿ ಡಿಪೆಂಡೆಂಟ್ ಇದ್ರು. ಈಗ ಈ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಏಕಾಏಕಿ ಸಿಗ್ತಾ ಇಲ್ಲ. ಪರಿಣಾಮ 3 ದಿನಗಳಿಂದ ಬಿಸ್ನೆಸ್ ನಡೆಸೋದೆ ದೊಡ್ಡ ಪ್ರಮಾಣದ ಸವಾಲಾಗಿದೆ. ಮಧ್ಯಾಹ್ನದ ವೇಳೆಗೆ ಹಲವು ಹೋಟೆಲ್ಗಳು ಇವತ್ತು ಸ್ತಬ್ಧವಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ಫುಲ್ ಮೀಲ್ಸ್ ರೆಡಿ ಮಾಡಬೇಕು ಅಂದ್ರೆ ಅವ್ರಿಗೆ ಎಷ್ಟು ಕನ್ಸಂಪ್ಷನ್ ಬೇಕಾಗುತ್ತೆ ಗ್ಯಾಸ್ ಸಿಲಿಂಡರ್ದು. ಅಷ್ಟು ವೆರೈಟಿ ಅಡುಗೆಗಳನ್ನು ಕೊಡ್ಬೇಕು. 3 ಥರದ ಪಲ್ಯ ಕೊಟ್ಟು, ಸಾರು ಕೊಟ್ಟು ಸುಧಾರಣೆ ಆಗೋದಲ್ಲ, ಹೋಗೋದಲ್ಲ ಇದು ಅನ್ನೋದಕ್ಕೆ ಮಧ್ಯಾಹ್ನದ ನಂತರ ಹೋಟೆಲ್ಗಳನ್ನು ಬಂದ್ ಮಾಡಬೇಕು ಅಂತ ಕೆಲವರು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಪಾಪ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹಾಕಿರೋರು, ಪ್ರತಿನಿತ್ಯ ಹೋಟೆಲ್ ಬಿಸ್ನೆಸ್ನೇ ನಂಬಿಕೊಂಡು ರೈತರು ಈ ಹಾಲು, ತರಕಾರಿ, ಮೊಟ್ಟೆಯಿಂದ ಹಿಡಿದು ಎಲ್ಲವನ್ನ ಸರಬರಾಜು ಮಾಡ್ತಿದ್ದವ್ರು ಎಲ್ಲರೂ ಕೂಡ ಈಗ ಆಕಾಶ ನೋಡೋ ರೀತಿ ಆಗಿದೆ. ಇದು ಸಣ್ಣ ಪ್ರಮಾಣದ ಸಮಸ್ಯೆ ಅಲ್ಲ. ಆಮೇಲೆ ಅಸಂಘಟಿತ ವಲಯ ಅಂತ ನಾವೇನು ಕರಿತೀವಿ, ಕಾರ್ಮಿಕರು, ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದ್ದು ಇದೇ ಹೋಟೆಲ್ ಬಿಸ್ನೆಸ್ನ ಕಾರಣಕ್ಕೆ ಅವರೆಲ್ಲರೂ ಕೂಡ ಈಗ ಆಕಾಶ ನೋಡೋ ರೀತಿ ಆಗಿದೆ. ತಮ್ಮದಲ್ಲದ ತಪ್ಪಿಗೆ ಇಂಡಿಯಾ ಇದೇ ಫಸ್ಟ್ ಟೈಮ್ ಅಲ್ಲ ಹಿಂಗೆ ಪ್ರಾಬ್ಲಮ್ ಅನುಭವಿಸ್ತಾ ಇದೆ. ಗ್ಯಾಸ್ ಇಲ್ಲದೆ ಬೇರೆ ವ್ಯವಸ್ಥೆ ಮಾಡಿಕೊಳ್ಳೋದು ಕಷ್ಟ. ಈಗಿರುವಂತ ಪರಿಸ್ಥಿತಿಯಲ್ಲಿ ಮಾಲೀಕರಿಗೆ ಗ್ಯಾಸ್ ಸಿಲಿಂಡರ್ ಹೊಂದಿಸಲು ಹರಸಾಹಸ. ಹೆಚ್ಚಿನ ಹಣ ಕೊಡ್ತೀವಿ ಅಂದ್ರೂ ಕೂಡ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ನಗರದ ಕೆಲ ಹೋಟೆಲ್ಗಳಲ್ಲಿ ಕರೆಂಟ್ ಸ್ಟೋವ್ಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಸಣ್ಣ ಪ್ರಮಾಣದಲ್ಲಿದ್ರೆ ಅದನ್ನು ಬಳಕೆ ಮಾಡ್ಕೊಳ್ಬಹುದು. ಇನ್ನು ಕೆಲ ಹೋಟೆಲ್ಗಳಲ್ಲಿ ಸೌದೆ ಬಳಸಿ ಸೀಮಿತ ಅಡುಗೆಯನ್ನ ಮಾಡಕ್ ಮುಂದಾಗಿದ್ದಾರೆ. ಸೊ ಈಗ ಗ್ಯಾಸ್ ಇಲ್ಲದೇನೆ ಯೋಚನೆ ಮಾಡುವಂತ ಪರಿಸ್ಥಿತಿನೇ ಕಷ್ಟ ಆಗ್ಬಿಟ್ಟಿದೆ. ಹಾಗಾಗಿ ಮುಂಚೆಯಿಂದನೂ ಕೂಡ ಹೇಳ್ತಾ ಇದ್ದು ಡಿಪೆಂಡೆನ್ಸಿ ನಾವು ಕಡಿಮೆ ಮಾಡ್ಕೊಳ್ಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನುವಂಥದ್ದು. ಬಟ್ ಈ ಕಚ್ಚಾ ತೈಲದ ವಿಚಾರದಲ್ಲಿ ನಾವು ಗ್ಯಾಸ್ ವಿಚಾರದಲ್ಲಿ ಮಾತ್ರ ಡಿಪೆಂಡೆಂಟ್ ಆಗುವಂತಹ ಪರಿಸ್ಥಿತಿ ಇನ್ನೂ ಇದೆ. ಅದು ಹೇಗೆ, ಯಾವ ರೀತಿಯಾಗಿ ಇಂಡಿಪೆಂಡೆಂಟ್ ಆಗಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅಲ್ಟರ್ನೇಟಿವ್ ಆಗಿ ಯೋಚನೆ ಮಾಡಲೇಬೇಕಾಗುತ್ತೆ. ಕಾರಣ ನಮ್ಮ ಹತ್ರ ಸ್ಟೋರೇಜ್ ಕೆಪಾಸಿಟಿ ಕೂಡ ಇಲ್ಲ. 1 ಮಿಲಿಯನ್ ಟನ್ ಅಷ್ಟೇ ನಮ್ಮ ಹತ್ರ ಸ್ಟೋರೇಜ್ ಕೆಪಾಸಿಟಿ ಇರೋದು. ಪ್ರತಿ ತಿಂಗಳು ಕೂಡ ನಮಗೆ ಬೇಕಾಗಿರೋದು 2.5 ಇಂದ 3 ಮಿಲಿಯನ್ ಟನ್ವರೆಗೂ ಕೂಡ ನಮಗೆ ಬೇಕಾಗುತ್ತೆ. ಆದರೆ ಏನು ಮಾಡೋದು ಅದರಲ್ಲಿ ಪರಿಸ್ಥಿತಿ ಈಗ ಆ ರೀತಿ ಆದಾಗ. ಸೊ ಹಾಗಾಗಿ ಅವೆಲ್ಲವೂ ಕೂಡ ಕೆಪಾಸಿಟಿನೇ ನಾವು ಇನ್ಕ್ರೀಸ್ ಮಾಡ್ಕೊಂಡಿಲ್ಲ. ಸ್ಟೋರೇಜ್ ಮಾಡಿ ಇಟ್ಕೊಂಡಿರೋದು 10 ದಿನಕ್ಕೂ ಕೂಡ ಆಗೋದಿಲ್ಲ. ವಾರಿಗಾಗಲೇ ಶುರುವಾಗಿ 12 ದಿನ ಆಗೋಯ್ತು. ಹಾಗಾಗಿ ಇರುವಂಥ ಸ್ಟೋರೇಜ್ ಎಲ್ಲ ಕ್ಲಿಯರ್ ಆಗಿ ಹೋಗಿದೆ. ಈಗ ಬರಬೇಕಾಗಿರೋದು ಬಂದಿಲ್ಲ. ಅದು ಬಂದರೆ ಆಗುತ್ತೆ, ಇಲ್ಲದೆ ಇದ್ರೆ ಕಷ್ಟ. ಮಲ್ಲೇಶ್ವರಂನ ಹೋಟೆಲ್ಗಳು ಮಧ್ಯಾಹ್ನದ ನಂತರ ಬಂದ್ ಆಗ್ತಾ ಇದೆ. ಸಿಲಿಂಡರ್ ಕೊರತೆ ಹಿನ್ನೆಲೆಯಲ್ಲಿ ಹಲವು ಹೋಟೆಲ್ಗಳು ಜಸ್ಟ್ ಲಿಮಿಟೆಡ್ ಆಪರೇಷನ್ ಅನ್ನ ಮಾಡ್ತಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಮಲ್ಲೇಶ್ವರಂನ 15th ಕ್ರಾಸ್ನಲ್ಲಿರುವ ತಾಜಾ ಆಹಾರ ಹೋಟೆಲ್ಲು, ಇದು ಒಂದು ಹೋಟೆಲ್ ಹೆಸರು ಅಷ್ಟೇ ನಾವು ಹೇಳ್ತಾ ಇರೋದು. ಈ ಥರದ್ದು ಎಲ್ಲ ಹೋಟ್ಲ್ಗಳು ಪಾಪ ಗಲ್ಲಿನಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು 3 ಲಕ್ಷ 5 ಲಕ್ಷ ಬಂಡವಾಳ ಹಾಕ್ತೋರು ಏಕಾಏಕಿ ನೀವು ಕಿಚನ್ ಸೆಟಪ್ಪೇ ಬದಲಾಯಿಸಿ ಅಂದರೆ ಹೆಂಗಾಗತ್ತೆ? ಆಗಲ್ಲ. ನಮಗೆ ಇದ್ದಷ್ಟು ಮಾಡ್ತೀವಿ, ಇಲ್ಲ ಅಂದರೆ ಮುಚ್ತೀವಿ ಅನ್ನೋ ಮನಸ್ಥಿತಿಗೆ ಬಂದು ತಲುಪಿದ್ದಾರೆ. ಒಂದು ಹೋಟೆಲ್ನ ಸ್ಥಿತಿಗತಿ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಪೀಕ್ ಅವರ್ನಲ್ಲಿ ಅತಿ ಹೆಚ್ಚು ಬಿಸ್ನೆಸ್ಗಳಾಗುತ್ತೆ. ಬೆಂಗಳೂರಲ್ಲಿ ಒಂದು ಅಂದಾಜಿನ ಲೆಕ್ಕಾಚಾರ ನಿಮ್ಗೆ ಹೇಳ್ಬಿಡ್ತೀವಿ ಕ್ವಿಕ್ಕಾಗಿ. 42,000ಕ್ಕೂ ಅಧಿಕ ಹೋಟ್ಲ್ಗಳಿದೆ. ಒಂದೊಂದು ಹೋಟೆಲ್ನಲ್ಲಿ ಮಿನಿಮಮ್ ಸಣ್ಣ ಹೋಟೆಲ್ನಲ್ಲೇ ಕಾರ್ಮಿಕರು, ಕ್ಲೀನಿಂಗ್ ಸ್ಟಾಫು, ಕುಕಿಂಗ್ ಸ್ಟಾಫ್ ಎಲ್ಲ ಸೇರಿಕೊಂಡ್ರು 15ರಿಂದ 20 ಜನ. 15ರಿಂದ 20 ಇಂಟು 45,000 ಎಷ್ಟಾಯಿತು ಲೆಕ್ಕ ಹಾಕಿ ನೀವು. ಎಷ್ಟು ಜನರ ಎಂಪ್ಲಾಯ್ಮೆಂಟ್ಗಿದು ಕೊಡ್ಲಿ ಪೆಟ್ಟನ್ನು ಇಡ್ತಾ ಇದೆ ಅಂತ. ಕೊಲ್ಲಿ ರಾಷ್ಟ್ರದ ಯುದ್ಧ ನಮ್ಮಲ್ಲಿ ಕೊಳ್ಳಿ ಇಡೋದಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ಸೀರಿಯಸ್ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ಗ್ರೌಂಡ್ ರಿಪೋರ್ಟನ್ನು ನಿಮಗೆ ಕೊಡ್ತಾ ಇದ್ದೀವಿ ನಾವು. ಬೆಂಗಳೂರಿನಲ್ಲಿ ಹೇಗಾಗಿದೆ ಸ್ಥಿತಿಗತಿ ಅಂತ. ಯಾಕೆ ಬೆಂಗಳೂರು ಫೋಕಸ್ ಮಾಡ್ತಿದ್ದೀವಿ ಅಂದರೆ, ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಅಟ್ಲೀಸ್ಟ್ ಹಳ್ಳಿ ಕಡೆಗಳಲ್ಲಿ ನಮಗೆ ಸೌದೆ ಒಲೆ ಕಾನ್ಸೆಪ್ಟ್ ಇನ್ನೂ ಇದೆ. ಬೆಂಗಳೂರಿನಲ್ಲಿ ಎಲ್ಲಿದೆ? ಅವಕಾಶನೇ ಇಲ್ಲ ಅದಕ್ಕೆ.